ಸ್ವಾಮಿಯೇ ಶರಣಮಯ್ಯಪ್ಪ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ಅಯ್ಯಪ್ಪ ಮಾಲಾಧಾರಿಗಳನ್ನು ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಆ ಘೋಷಗಳು ಸ್ವಾಮಿಯೇ ಶರಣಮಯ್ಯಪ್ಪ ಅಂತಕ್ಕಂಥ ಘೋಷ ಅದು ಇವತ್ತಿನ ದಿವಸ ನಮ್ಮ ಮೈಯನ್ನು ರೋಮಾಂಚನಗೊಳಿಸುತ್ತೆ. ನಮಗೂ ಒಂದು ಕೂಡ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತಕ್ಕಂಥ ಭಾವನೆ ಕೂಡ ಬರುತ್ತೆ. ಇಂದು ನಾವು ಕಪ್ಪು ಬಟ್ಟೆ ಇರ್ಬೋದು, ಅವರ ವ್ರತದ ವಿಧಾನಗಳಿರ್ಬೋದು, ಅವರು 41 ದಿವಸ ಕಠಿಣ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವಿಧಾನ ಇರ್ಬೋದು, ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀವಿ, ಎಲ್ಲವನ್ನೂ ಕೂಡ ನೋಡ್ತಾ ಇರ್ತೀವಿ. ಆದರೆ ಇವತ್ತಿನ ದಿವಸ ಬಹು ವಿಶೇಷವಾಗಿ ಅಯ್ಯಪ್ಪ ಮಾಲೆಯ ಒಂದು ಮಹತ್ವ, ಆ ಮಾಲೆ ಹಾಕ್ತಾರಲ್ಲ ಅದರ ಮಹತ್ವ ಏನು, ಇವತ್ತಿನ ದಿವಸ ಆ ವ್ಯಕ್ತಿ ಒಂದು ದೀಕ್ಷೆಯನ್ನು ಪಡೀತಕ್ಕಂಥ ಸಂದರ್ಭದಲ್ಲಿ ಗುರುಗಳ ಮುಖೇನ ಆ ದೀಕ್ಷೆ ಪಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಗುರು ಕೊಡ್ತಕ್ಕಂಥದ್ದೇ ಅವರ ಕತ್ತಿಗೆ ಹಾಕ್ತಕ್ಕಂಥ ಮಾಲೆ. ಆ ಮಾಲೆ ಯಾವ ರೀತಿ ಇರುತ್ತೆ, ಆ ಮಾಲೆಯ ಮಹತ್ವ ಏನು, ಅದನ್ನು ಹೇಗೆ ಇಟ್ಕೋಬೇಕು, ಅದರ ವಿಶೇಷಗಳೇನು, ಆ ಮಾಲೆಯನ್ನು ಇವತ್ತಿನ ದಿವಸ ಅವರು ಮಾಲಾಧಾರಿಗಳು ಅಂತ ಕರೀತಾರೆ. ಅದರ ಜೊತೆಗೆ ಇವತ್ತಿನ ದಿವಸ 41 ದಿವಸ ಅವರು ಕಠಿಣ ವ್ರತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಾಲೆಯೇ ಅವರಿಗೆ ಸಾಕ್ಷಿ, ಆ ಮಾಲೆಯೇ ಭಗವಂತನ ಸ್ವರೂಪ, ಆ ಮಾಲೆಯೇ ಕಮಿಟ್ಮೆಂಟು. ಅಂದರೆ ಎಲ್ಲೋ ಒಂದು ಕಡೆ ನಾವು ಆ ಮಾಲೆ ಹಾಕಿದ ಮೇಲೆ ಈ ವ್ರತವನ್ನು ನಾವು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಡು ಹೋಗ್ತೀವಿ, ವ್ರತದ ವಿಧಾನಗಳನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಕಮಿಟ್ಮೆಂಟ್ಗೆ ಬಂದಿರತಕ್ಕಂಥದ್ದು ಮಾಲೆಯ ಪ್ರಭಾವ. ಹೇಗೆ ಗೊತ್ತಾ, 41 ದಿನ ದೀಕ್ಷೆ ಆದ ಸ್ವಲ್ಪ ಹೊತ್ತಿಗೆ ನಿಮ್ಮ ದೇಹದಲ್ಲಿ ಆ ಒಂದು ವಿಶೇಷವಾಗಿ ವಿದ್ಯುತ್ ಕಾಂತೀಯ ಒಂದು ಲಹರಿಗಳು ಕೂಡ ಪ್ರವೇಶ ಆಗ್ತಕ್ಕಂಥದ್ದು. ಆ ವ್ರತವನ್ನು ದಿನೇ ಮಾಡ್ತಾ ಇದ್ದರೆ ನಿಮ್ಮ ಮುಖದಲ್ಲಿ ವಿಶೇಷವಾದ ಕಳೆ ಬರುತ್ತೆ. ಅದು ಯಾವುದರಿಂದ? ಕೇವಲ ಈ ಮಾಲೆಯಿಂದ. ಇನ್ನು ಮಾಲೆಗಳನ್ನು ಯಾವ ರೀತಿಯಿಂದ ಮಾಡ್ತಾರೆ? ತುಳಸಿ ಮಾಲೆಯಿಂದ ಮಾಡ್ತಾರೆ. ತುಳಸಿ ಮಾಲೆ ಇರ್ಬೋದು, ಹಾಗೆ ಗಂಧದ ಮಾಲೆಗಳು, ತುಳಸಿ ಮಾಲೆ, ಗಂಧದ ಮಾಲೆ. ವೈಜ್ಞಾನಿಕವಾಗಿ ಬೇರೆ ಏನೇ ಇದ್ದರೂ ಸಹ ಈ ಮಾಲೆಯನ್ನು ನಾವು ಧರಿಸ್ಕೊಂಡಂತಹ ಸಂದರ್ಭ, ಪ್ರಥಮ ದೀಕ್ಷೆ ಪಡೆದಂಥ ದಿನದಿಂದಲೂ 41 ದಿನ ನಾವು ಭಗವಂತನ ಜೊತೆ ಐಕ್ಯರಾಗಿರ್ತೀವಿ, ಭಗವಂತನ ಜೊತೆ ಸಂಪರ್ಕ ಇಟ್ಕೊಂಡಿರ್ತೀವಿ. ಆ ಮಾಲೆಯನ್ನು ಪದೇ ತೆಗೀತಕ್ಕಂಥದ್ದು, ಆ ಮಾಲೆಯನ್ನು ಬೇರೆಯವರು ಮುಟ್ಸೋಕೆ ಕೊಡಬಾರ್ದು. ಆ ಮಾಲೆ ಕುತ್ತಿಗೆಯಲ್ಲಿರ್ತಕ್ಕಂಥ ಮಾಲೆ ಒಂದು ದೊಡ್ಡ ಸರ್ಪದ ರೂಪದಲ್ಲಿರುತ್ತೆ. ಆ ಸರ್ಪದ ರೂಪದಲ್ಲಿದ್ದಾಗ ನಾವೇನು ಮಾಡ್ತೀವಿ? ಶ್ರದ್ಧಾಭಕ್ತಿ ಜಾಸ್ತಿ ಆಗುತ್ತೆ, ನಂಬಿಕೆ ಜಾಸ್ತಿ ಆಗುತ್ತೆ. ನಂಬಿಕೆಯಿಂದ ನಮ್ಮ ದೇಹ ಚೆನ್ನಾಗಿರುತ್ತೆ, ನಂಬಿಕೆಯಿಂದ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಇದರಿಂದ ಏನಾಗುತ್ತೆ? ಈ ವ್ರತ ವಿಧಾನದಲ್ಲಿ ಆಲೋಚನಾ ಶಕ್ತಿಗಳು ಧನಾತ್ಮಕವಾಗಿ ಆಗುತ್ತೆ. ಆದರೆ ನಿಯಮ ನಿಷ್ಠೆಯಿಂದ ಪಾಲಿಸಿದಾಗ ಮಾಲೆಯ ಮುಖಾಂತರ ದೀಕ್ಷೆ ಪಡೆದಂಥ ದಿನದಿಂದ 41 ಲಾಸ್ಟ್ ದಿನ, ಅಂದರೆ ಎಲ್ಲೋ ಒಂದು ಕಡೆ ನವಂಬರಲ್ಲಿ ನಾವು ಮಾಲೆಗಳು ಹಾಕ್ಕೊಂಡಾಗ ಸಂಕ್ರಾಂತಿ ಜನವರಿ 14 ತನಕ ಈ ವ್ರತವನ್ನು ಯಾರು ಆಚರಣೆ ಮಾಡ್ಕೊಂಡು ಹೋಗ್ತಾರೆ, ಆ ಮಾಲೆಯನ್ನು ಪವಿತ್ರವಾಗಿ ನೋಡಿಕೊಂಡು ಮಾಲೆಯ ಮುಖೇನ ಶ್ರದ್ಧಾಭಕ್ತಿಯಿಂದ ಆಚರಣೆಗಳನ್ನು ಮಾಡ್ಕೊಂಡು ಹೋಗ್ತಾರೆ, ಅವರಿಗೆ ಎಲ್ಲೋ ಒಂದು ಕಡೆ ಜೀವನ ನಿರ್ವಹಣೆಗೆ ಧೈರ್ಯ ಬರುತ್ತೆ, ಸ್ಥೈರ್ಯ ಬರುತ್ತೆ, ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಅದರಲ್ಲೂ ಕೂಡ ಭಗವಂತನ ಐಕ್ಯ ಆಗೋದಕ್ಕೆ ಬಹಳಷ್ಟು ಶುಭ ಆಗುತ್ತೆ. ಯಾಕೆಂದರೆ ನೆಲದ ಮೇಲೆ ಮಲಗತಕ್ಕಂಥದ್ದು, ತಣ್ಣೀರಿನ ಸ್ನಾನ ಆಗ್ಬೋದು, ತಾವೇ ಆಹಾರವನ್ನು ಎಲ್ಲೋ ಒಂದು ಕಡೆ ಮಾಡ್ಕೊಂಡು ತಿಂತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಿ ಚಪ್ಪಲಿ ಇಲ್ಲದೆ ನಡೀತಕ್ಕಂಥದ್ದು, ಇದೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಸಾಕಷ್ಟು ಶುಭ ಆಗುತ್ತೆ. ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಮಾಲೆ ತೆಗಿಯೋ ತನಕ ನಾವು ಮಾಲೆಯನ್ನು ತೆಗೆದಿಟ್ಟ ಮೇಲೆ ಮಾಮೂಲಿಯಾಗಿ ಹೋಗೋದಿಲ್ಲ. ಆಗಲೂ ಕೂಡ ನಾವೆಲ್ಲೋ ಒಂದು ಕಡೆ ಶ್ರದ್ಧಾಭಕ್ತಿಯ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಅಂದರೆ ಅದು ಶಬರಿಮಲೆ. ಆ ಶಬರಿಮಲೆಗೆ ಈ ಒಂದು ನವಂಬರ್ ಮಾಸದಲ್ಲಿ ಎಲ್ಲೋ ಒಂದು ಕಡೆ ಘೋರ್ಘರಿಸುವ ಚಳಿಯ ಮಧ್ಯೆ ಕೂಡ ನಾವು ಮಾಲೆ ಹಾಕ್ಕೊಂಡು ಹೋಗ್ತೀವಲ್ಲ, ಆ ಮಾಲೆಯಿಂದ ಆ ತುಳಸಿ ಮಾಲೆ, ಹಾಗೆಯೇ ಆ ಒಂದು ಗಂಧದ ಮಾಲೆ, ಇನ್ನು ಮಾಲೆಯ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಕಟ್ಟಾಗ್ಬಿಡುತ್ತೆ, ಏನೋ ಒಂದು ಕಡೆ ಮುರಿದೋಗ್ಬಿಡ್ತು, ಅದಕ್ಕೇನು ಎಲ್ಲೋ ಒಂದು ಕಡೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಗುರುಗಳ ಸನ್ನಿಧಾನದಲ್ಲಿ ಮತ್ತೆ ಆ ಮಾಲೆಗೆ ಅವರ ಸಂಕಲ್ಪದ ಮುಖೇನ ಮತ್ತೆ ಅದನ್ನು ಹಾಕ್ಕೊಳ್ಬೋದು. ಅದರ ಜೊತೆಗೆ ಅದನ್ನು ಮಾಲೆಯನ್ನು ತೆಗೆದಿಟ್ಟು ಸ್ನಾನ ಮಾಡ್ತಾ ಇರ್ತಾರೆ, ತೆಗೆದು ಅದನ್ನ ಇಡೋದು, ಇಂಥದನ್ನೆಲ್ಲ ಕೂಡ ಮಾಡಬಾರ್ದು. ಬಹುಮುಖ್ಯವಾಗಿ ವ್ರತಕ್ಕೆ ಮೂಲ ಆಧಾರ ಯಾವುದು ಅಂದರೆ ಅದು ಅಯ್ಯಪ್ಪ ಮಾಲೆ ಕೂಡ ಆಗಿರುತ್ತೆ. ವ್ರತವನ್ನು ಪರಿಪೂರ್ಣವಾಗಿ ನಡೆಸ್ಕೊಳ್ಳೋದು ಯಾವುದು? ಆ ಮಾಲೆ ಆಗಿರುತ್ತೆ. ಆ ಮಾಲೆಗೆ ಭಗವಂತನ ಕೃಪೆ ಕೂಡ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.